ಕೊತ್ತಪಲ್ಲಿలో ఒకప్పుడు ನಮ್ಮ ಬೆಂಗಳೂರು ಮೂಲದ ಕನ್ನಡಿಗ ರವೀಂದ್ರ ವಿಜಯ್ ಅವರು ಆಕ್ಟ್ ಮಾಡಿರುವಂತ ಈ ಮೂವಿನ ನೋಡಿದ್ಮೇಲೆ ನನ್ನ ಒಪಿನಿಯನ್ ಹೇಳೋದಾದ್ರೆ ಪರವಾಗಿಲ್ಲ, ಒಂಥರ ಚೆನ್ನಾಗಿದೆ. ನೀವೇನಾದ್ರೂ ಡಿಫ್ರೆಂಟ್ ಕಾನ್ಸೆಪ್ಟ್ ಇರುವಂತ ಸಿನಿಮಾಗಳನ್ನ ನೋಡೋರಾದ್ರೆ ಈ ಸಿನಿಮಾ ನಿಮ್ಗೆ ಇಷ್ಟ ಆಗ್ಬೋದು. ಕೊತ್ತಪಲ್ಲಿలో ఒకప్పుడు ಅಂದ್ರೆ ಕೊತ್ತಪಲ್ಲಿಯಲ್ಲಿ ಒಂದು ಕಾಲದಲ್ಲಿ ಅನ್ನೋ ಅರ್ಥ ಬರುತ್ತೆ. ಸಿನಿಮಾದ ಸಂಪೂರ್ಣ ಕತೆ 90s ಅಲ್ಲಿ ನಡೆಯುತ್ತೆ. ಸಿನಿಮಾದ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ, ಕೊತ್ತಪಲ್ಲಿ ಗ್ರಾಮದಲ್ಲಿ ಅಪ್ಪಣ್ಣ ಎನ್ನುವ ವ್ಯಕ್ತಿ ಆ ಊರಿನ ಜನರನ್ನ ಬಡ್ಡಿ ದುಡ್ಡಿಗಾಗಿ ಪೀಡಿಸ್ತಿರ್ತಾನೆ. ಇವನ ಹತ್ರ ಅದೇ ಊರಿನವನಾದ ರಾಮಕೃಷ್ಣ ಕೆಲಸ ಮಾಡ್ತಿರ್ತಾನೆ. ಒಂದು ದಿನ ಕುಡಿದ ಮತ್ತಿನಲ್ಲಿ ಅಪ್ಪಣ್ಣ ತನ್ನ ಗಾಡಿಯೊಂದಿಗೆ ಒಂದು ಹಳ್ಳದಲ್ಲಿ ಬಿದ್ದು ಸಾಯ್ತಾನೆ. ನಂತರ ಆ ಊರಿನ ಜನ ಅಪ್ಪಣ್ಣ ಸತ್ರು ಕೂಡ ಅವನ ಆತ್ಮ ಇನ್ನೂ ಅವನ ಬೈಕಿನಲ್ಲೇ ಇದೆ ಅಂತ ಪುಕಾರೆಬ್ಬಿಸ್ತಾರೆ. ನಂತರ ಏನೆಲ್ಲ ನಡೆಯುತ್ತೆ ಅನ್ನೋದೇ ಈ ಸಿನಿಮಾದ ಸ್ಟೋರಿ. ಈ ಕಾಮಿಡಿ ಮೂವಿ ನಿಮ್ಮನ್ನ ನಗಿಸದೇ ಇದ್ರೂ ಕೂಡ ಇಲ್ಲಿ ಬರುವಂತ ಸನ್ನಿವೇಶಗಳು ನಿಮ್ಮನ್ನ ಎಂಗೇಜಿಂಗ್ ಆಗಿ ಇಡುತ್ತೆ. ಜನರ ಮೂಢನಂಬಿಕೆಗಳನ್ನ ಬಳಸ್ಕೊಂಡು ಹೇಗೆ ಅವರ ದಾರಿ ತಪ್ಪಿಸ್ತಾರೆ ಹಾಗೂ ಹೇಗೆ ಅದನ್ನ ಒಂದು ಬಿಸ್ನೆಸ್ ಆಗಿ ಬಳಸ್ಕೊಂತಾರೆ ಅನ್ನೋದನ್ನ ಈ ಸಿನಿಮಾದಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ. ದೇವರಂದ್ರೆ ನಿಜಾನೋ ಸುಳ್ಳೋ ಅಲ್ಲ, ಅದೊಂದು ನಂಬಿಕೆ. ಈ ರೀತಿಯ ಕೆಲವು ಅರ್ಥಪೂರ್ಣ ಡೈಲಾಗ್ಗಳು ಈ ಸಿನಿಮಾದಲ್ಲಿವೆ. ಫಸ್ಟ್ ಹಾಫ್ ಅಲ್ಲಿ ಕೊತ್ತಪಲ್ಲಿ ಗ್ರಾಮ ಹಾಗೂ ಅಲ್ಲಿನ ಪಾತ್ರಗಳ ಪರಿಚಯ ಆಗುತ್ತೆ. ಫಸ್ಟ್ ಹಾಫ್ ಗೆ ಕಂಪೇರ್ ಮಾಡಿದ್ರೆ ಸೆಕೆಂಡ್ ಹಾಫ್ ಸ್ವಲ್ಪ ಲ್ಯಾಗ್ ಅನ್ಸುತ್ತೆ. ಫಸ್ಟ್ ಹಾಫ್ ಅಲ್ಲಿ ಬರುವ ಅಪ್ಪಣ್ಣನ ಸನ್ನಿವೇಶಗಳು ಹಾಗೂ ರಾಮಕೃಷ್ಣ, ಸಾವಿತ್ರಿ ಹಾಗೂ ಅಂದಂ ಈ ಮೂವರ ನಡುವೆ ಬಂದಂತ ಸನ್ನಿವೇಶಗಳು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ತವೆ. ಅಪ್ಪಣ್ಣನ ಪಾತ್ರ ಸಿನಿಮಾದಲ್ಲಿ ಹೈಲೈಟ್ ಅಂತ ಹೇಳ್ಬೋದು. ಇವರ ಪಾತ್ರ ಫಸ್ಟ್ ಹಾಫ್ ಗೆ ಕೊನೆ ಆದ್ರೂ ಕೂಡ ಇನ್ನು ಸ್ವಲ್ಪ ತಿದ್ದಿದ್ರೆ ಚೆನ್ನಾಗಿರೋದು ಅಂತ ಅನ್ಸುತ್ತೆ. ಈ ಪಾತ್ರ ಇರುವಷ್ಟೊತ್ತು ಕೂಡ ಸಿನಿಮಾ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಸಾಗುತ್ತೆ. ಅಪ್ಪಣ್ಣನ ಪಾತ್ರದಲ್ಲಿ ಎಂದಿನಂತೆ ರವೀಂದ್ರ ವಿಜಯ್ ಅವರು ಅದ್ಭುತವಾದ ಅಭಿನಯವನ್ನ ಕೊಟ್ಟಿದ್ದಾರೆ. ಸಿನಿಮಾದ ಬಹುತೇಕ ಕತೆ ಇವರ ಕ್ಯಾರೆಕ್ಟರ್ ಸುತ್ತಾನೆ ಸುತ್ತುತ್ತಿರುತ್ತೆ. ಆದಷ್ಟು ಬೇಗ ಇವರು ನಮ್ಮ ಕನ್ನಡ ಸಿನಿಮಾಗಳಲ್ಲೂ ಕೂಡ ನಟಿಸುವಂತಾಗ್ಲಿ. ರಾಮಕೃಷ್ಣ ಪಾತ್ರದಲ್ಲಿ ನಟಿಸಿರುವಂತ ನಟ ಕೂಡ ತಮ್ಮ ಮೊದಲ ಸಿನಿಮಾದಲ್ಲೇ ಒಳ್ಳೆ ಅಭಿನಯವನ್ನ ಕೊಟ್ಟಿದ್ದಾರೆ. ಇನ್ನುಳಿದ ಪಾತ್ರಗಳಲ್ಲಿ ನಟಿಸಿರುವಂತ ನಟರು ಕೂಡ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ತೆಲುಗಿನಲ್ಲಿ ಕೇರ್ ಆಫ್ ಕಂಚಲೆಪಾಲಂ ಅನ್ನುವಂತ ಸದಭಿರುಚಿಯ ಸಿನಿಮಾನ ಪ್ರೊಡ್ಯೂಸ್ ಮಾಡಿದಂತ ಪ್ರವೀಣ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿರ್ತಾರೆ. ಮೊದಲ ಸಿನಿಮಾದಲ್ಲೇ ಒಂದು ಅರ್ಥಪೂರ್ಣವಾದ ಕಥೆಯನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಒಬ್ಬ ಸತ್ತ ವ್ಯಕ್ತಿಗೆ ದೇವಸ್ಥಾನ ಕಟ್ಟುವಂತ ಕಾನ್ಸೆಪ್ಟೇ ತುಂಬಾ ಹೊಸದಾಗಿದೆ. ಸಿನಿಮಾ ಅಲ್ಲಲ್ಲಿ ಸ್ವಲ್ಪ ಸ್ಲೋ ಅನ್ಸಿದ್ದು ಬಿಟ್ರೆ ಓವರ್ ಆಲ್ ನಿರ್ದೇಶಕರು ತಮ್ಮ ಮೊದಲ ಪ್ರಯತ್ನದಲ್ಲೇ ಗೆದ್ದಿದ್ದಾರೆ ಅಂತ ಹೇಳ್ಬೋದು. ನಟ ರಾಣಾ ದಗ್ಗುಪಾಟಿ ಅವರು ಈ ಸಿನಿಮಾನ ಪ್ರೆಸೆಂಟ್ ಮಾಡಿರ್ತಾರೆ. ಸಾಂಗ್ಸ್ ಹಾಗೂ ಬಿಜಿಎಂ ಇಷ್ಟ ಆಗುತ್ತೆ. ಸಿನಿಮಾಟೋಗ್ರಾಫರ್ 90s ಅಲ್ಲಿನ ಹಳ್ಳಿಯ ವಾತಾವರಣವನ್ನ ತುಂಬಾ ಸುಂದರವಾಗಿ ತೋರಿಸಿದ್ದಾರೆ. ಮೂವಿಲಿ ಯಾವುದೇ ರೀತಿಯ ಅಡಲ್ಟ್ ಕಂಟೆಂಟ್ ಇಲ್ಲ, ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡಬಹುದು. ನೀವೇನಾದ್ರೂ ಗ್ರಾಮೀಣ ಸೊಗಡಿನ ಸಿನಿಮಾಗಳನ್ನ ಇಷ್ಟಪಡೋರಾದ್ರೆ ಈ ಸಿನಿಮಾನ ಒಂದ್ಸಲ ಟ್ರೈ ಮಾಡಬಹುದು. ಸದ್ಯಕ್ಕೆ ಆಹಾ OTT ಅಲ್ಲಿ ತೆಲುಗು ಭಾಷೆಯಲ್ಲಿ ಸ್ಟ್ರೀಮಿಂಗ್ ಆಗ್ತಿದೆ. ಇದಾಗಿರುತ್ತೆ ಕೊತ್ತಪಲ್ಲಿలో ఒకప్పుడు ಸಿನಿಮಾದ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.